ಈ ಜಗತ್ತಿನಲ್ಲಿ ಏನೇ ನಿಂತರೂ ಸಮಯ ಮಾತ್ರ ಎಂದಿಗೂ ಯಾರಿಗೋಸ್ಕರನೂ ನಿಲ್ಲೋದಿಲ್ಲ. ಸಮಯ ಎಲ್ಲರಿಗೂ ಉಚಿತವಾಗಿದೆ, ಆದರೆ ಅದರ ಬೆಲೆ ಅಪಾರ ಅನ್ನೋದು ಸತ್ಯವಾಗಿದೆ. ನೀವು ಸಮಯವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಒಂದ್ಸಲ ಕಳೆದುಕೊಂಡ ಸಮಯವನ್ನ ಹಿಂತಿರುಗಿ ಪಡೆಯೋದಕ್ಕೂ ಸಾಧ್ಯ ಇಲ್ಲ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಖಚಿತವಾಗಿ ಹೇಳಬಲ್ಲೆ, ಸಮಯ ಹಣಕ್ಕಿಂತಲೂ ಅಮೂಲ್ಯ ಅನ್ನೋದು ನಿಮಗೆ ಗೊತ್ತಿದೆ ಅಂತ. ನಾವು ಹಣವನ್ನ ಖರ್ಚು ಮಾಡುವಾಗ ಬಹಳ ಯೋಚಿಸ್ತೀವಿ. 50 ರೂಪಾಯಿ ಖರ್ಚು ಮಾಡೋದಕ್ಕೆ ಮೊದಲು 10 ಸಲ ಯೋಚನೆ ಮಾಡ್ತೀವಿ. ಆದ್ರೆ ಸಮಯವನ್ನ ಖರ್ಚು ಮಾಡುವಾಗ ಅಥವಾ ಅದನ್ನ ವೇಸ್ಟ್ ಮಾಡುವಾಗ ಅಷ್ಟೊಂದು ಜಾಗ್ರತೆಯನ್ನ ಯಾಕೆ ತೋರಿಸೋದಿಲ್ಲ? ಯಾಕಂದ್ರೆ ನಮಗೆ ಸಮಯ ಬಹಳ ಇದೆ ಅನ್ನೋ ಕಾನ್ಫಿಡೆನ್ಸ್. ಟೈಮ್ ಇವತ್ತು ಇದೆ, ನಾಳೆ ಇರುತ್ತೆ. ವಾರಗಳಷ್ಟು ಟೈಮ್ ಇದೆ, ತಿಂಗಳುಗಳಷ್ಟು ಟೈಮ್ ಇದೆ, ವರ್ಷಗಳಷ್ಟು ಟೈಮ್ ಇದೆ, ಸಂಪೂರ್ಣ ಜೀವನವೇ ನಮಗೆ ಟೈಮ್ ಇದೆ ಅನ್ನೋ ಆಲೋಚನೆ ನಮ್ಮದು. ಅದಕ್ಕೆ ಅನೇಕರು ಬಹುತೇಕ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡೋದೇ ಇಲ್ಲ. ಆದ್ರೆ ಹಣ ನಮ್ಮ ಬಳಿ ಕಡಿಮೆ ಇರುತ್ತೆ ಅಥವಾ ಕೆಲವೊಂದ್ಸಲ ಇರೋದೇ ಇಲ್ಲ. ಅದಕ್ಕೆ ನಾವು ಹಣಕ್ಕೆ ಹೆಚ್ಚಿನ ಗಮನವನ್ನ ಕೊಡ್ತೀವಿ, ಸಮಯಕ್ಕೆ ಅಲ್ಲ. ನಿಮಗೂ ಸಮಯ ಸಾಕಷ್ಟಿದೆ ಅಂತ ಅನಿಸ್ತಾ ಇದ್ರೆ ನೀವು ದೊಡ್ಡ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ. ಶತಮಾನಗಳ ಹಿಂದೆ ಗೌತಮ ಬುದ್ಧ ಮಾನವನ ಅತಿ ದೊಡ್ಡ ತಪ್ಪು ಅಂದ್ರೆ ನನ್ನ ಬಳಿ ಇನ್ನೂ ಸಾಕಷ್ಟು ಸಮಯ ಇದೆ ಅಂತ ಭಾವಿಸೋದು ಅನ್ನೋ ಮಾತನ್ನ ಹೇಳಿದ್ದಾರೆ. ಹಣ ಸಮಯಕ್ಕಿಂತ ದೊಡ್ಡದು ಅಥವಾ ಸಮಯಕ್ಕೆ ಸಮಾನ ಅಂತ ಯೋಚನೆ ಮಾಡೋರಿಗೆ ನಾನು ಹೇಳೋದು ಇಷ್ಟೇ: ಸಮಯ ಅನ್ನೋದೇ ಹಣಕ್ಕಿಂತಲೂ ದೊಡ್ಡದು. ಸಮಯದಿಂದ ಹಣವನ್ನ ಸಂಪಾದನೆ ಮಾಡಬಹುದು, ಆದ್ರೆ ಹಣದಿಂದ ಸಮಯವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಹಣವನ್ನ ಕೊಟ್ಟರು ಒಂದೇ ಒಂದು ಸೆಕೆಂಡ್ ಅನ್ನ ಕೂಡ ನೀನು ಮರಳಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ನನ್ನ ಬಳಿ ಸಮಯವೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಸಮಯ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಲಾಗಿದೆ. ಪ್ರತಿಯೊಬ್ಬರ ಬಳಿ ದಿನಕ್ಕೆ 24 ಗಂಟೆಗಳೇ ಇದೆ. ಆದ್ರೆ ವ್ಯತ್ಯಾಸ ಏನಂದ್ರೆ ಅದನ್ನ ಯಾರು ಹೇಗೆ ಬಳಸಿಕೊಳ್ತಾರೆ ಅನ್ನೋದು. ಕ್ರಿಸ್ಟಿಯಾನೋ ರೊನಾಲ್ಡೋ ಸ್ನೇಹಿತರು ಪಾರ್ಟಿಗಳಿಗೆ ಹೋಗ್ತಿದ್ರು, ಆದ್ರೆ ರೊನಾಲ್ಡೋ ಪ್ರತಿದಿನ ಅಭ್ಯಾಸವನ್ನ ಮಾಡ್ತಿದ್ರು. ಸಮಯ ಇದ್ದಿದ್ದು ಎಲ್ಲರಿಗೂ ಒಂದೇ, ಆದ್ರೆ ಬಳಕೆ ಬೇರೆ ಬೇರೆ ಆಗಿತ್ತು. ಆ ಬಳಕೆ ಅನ್ನೋದೇ ಒಬ್ಬನನ್ನ ಮಹಾನ್ ವ್ಯಕ್ತಿಯನ್ನಾಗಿ ಮಾಡಿದ್ರೆ ಮತ್ತೊಬ್ಬನನ್ನ ಸಾಮಾನ್ಯ ವ್ಯಕ್ತಿಯನ್ನಾಗಿಯೇ ಉಳಿಸಿಬಿಡುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರತಿದಿನ ಹಣ ಬರೋದಿಲ್ಲ, ಆದ್ರೆ ನಿಮ್ಮ ಜೀವನ ಅನ್ನೋ ಅಕೌಂಟ್ಗೆ ಪ್ರತಿದಿನ 86,400 ಸೆಕೆಂಡ್ಗಳು ಜಮೆಯಾಗುತ್ತೆ. ದಿನದ ಕೊನೆಯಲ್ಲಿ ಒಂದೇ ಒಂದು ಸೆಕೆಂಡ್ ಕೂಡ ಉಳಿಯೋದಿಲ್ಲ. ಆದ್ದರಿಂದ ಪ್ರತಿಯೊಂದು ಸೆಕೆಂಡ್ ಅನ್ನ ಕೂಡ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳೋದನ್ನ ಕಲಿತುಕೊಳ್ಳಿ. ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ನೀವೇ ಹೇಳ್ಕೊಳ್ಳಿ, ಇವತ್ತು ನಾನು 1 ಸೆಕೆಂಡ್ ಅನ್ನ ಕೂಡ ವ್ಯರ್ಥ ಮಾಡೋದಿಲ್ಲ. ನಾನು ನನ್ನನ್ನ ಬದಲಾಯಿಸಿಕೊಳ್ತೀನಿ ಅಥವಾ ಪರಿಸ್ಥಿತಿಯನ್ನ ಬದಲಾಯಿಸ್ತೀನಿ ಅಂತ. ಸಮಯ ಸಣ್ಣ ವಿಷಯ ಅಲ್ಲ, ಯಾಕಂದ್ರೆ ಸಮಯವೇ ಅತಿ ಮುಖ್ಯವಾದ ವಿಷಯ ಆಗಿದೆ. ಮಾರುಕಟ್ಟೆಯಲ್ಲಿ ತಪ್ಪು ಕಂಪನಿಯಲ್ಲಿ ಹಣವನ್ನ ಹೂಡಿದ್ರೆ ನಷ್ಟವಾಗುತ್ತೆ. ಹಾಗೆ ಜೀವನದಲ್ಲಿ ತಪ್ಪು ಜಾಗದಲ್ಲಿ ಸಮಯವನ್ನ ಹೂಡಿಕೆ ಮಾಡಿದ್ರೆ ಸಂಪೂರ್ಣ ಜೀವನವೇ ಕುಸಿದು ಬೀಳುತ್ತೆ. ಅದಕ್ಕೆ ಎಚ್ಚರವಾಗಿರಿ, ಸಮಯದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳೋ ಮೂಲಕ ನನಗೆ ಇನ್ನಷ್ಟು ಪ್ರೋತ್ಸಾಹವನ್ನ ನೀಡಿ. ಧನ್ಯವಾದಗಳು.